ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಅಮ್ಮನ ಮನೆಯಲ್ಲಿ ಬಂದಿದ್ವಿ. ಸೊ ಇವಾಗ ಹಾಲಿಡೇಸ್ ಕೊಟ್ಟಿದ್ರು, ಕ್ರಿಸ್ಮಸ್ ಹಾಲಿಡೇಸು. ಸ್ವಲ್ಪ 15 ಡೇಸ್ ಲೀವ್ ಇತ್ತಲ್ಲ ಅಂತ ಅಮ್ಮ ಮನೆಗೆ ಬಂದಿದ್ದೀವಿ. ಸೊ ಹಾಗೆ ನಾರ್ಮಲಾಗಿ ಮಾರ್ನಿಂಗ್ ಅಂದಮೇಲೆ ರೊಟ್ಟಿನೆಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಿದರೆ ಸಮಾಧಾನನೇ ಆಗೋದಿಲ್ಲ. ಎಲ್ಲಾರ ಹೋಗಲಿ ಅದನ್ನು ನಾನು ಮಾಡೇ ಮಾಡ್ತೀನಿ. ಸೊ ಇದೆಲ್ಲ ಆದಮೇಲೆ ತಿಂಡಿ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗಂತೂ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಅವರೆಕಾಳನ್ನ ನಾವು ಜಾಸ್ತಿ ಬಳಸ್ತಾನೆ ಇದ್ದೀವಿ ಅಲ್ವಾ. ಸೊ ಇವತ್ತು ಅವರೆಕಾಳು ಹಾಕ್ಬಿಟ್ಟು ಸ್ವಲ್ಪ ಸಿಂಪಲಾಗಿ ಬೇಗ ಆಗುವಂಥ ಒಂದು ಪಲಾವ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ಗೆ ಆಯಿಲ್ ನಾವು ಎಷ್ಟು ಕ್ವಾಂಟಿಟಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ತುಪ್ಪನೂ ಬೇಕಿದ್ದರೆ ಟೇಸ್ಟ್ಗೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇವತ್ತೆಲ್ಲ ಆಲ್ಮೋಸ್ಟ್ ನಾನು ಒಗ್ಗರಣೆ ಹಾಕ್ಬಿಟ್ಟೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇವತ್ತು ಯಾವುದೇ ರೀತಿಯ ರುಬ್ಬಿದ್ದು ಹಾಕ್ತೇನೆ ಡೈರೆಕ್ಟಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅವರೆಕಾಳೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಅದೆಲ್ಲ ಹೋಗೋವರೆಗೂ ವೆಯ್ಟ್ ಮಾಡಿ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಜಾಸ್ತಿ ಮಾಡಬೇಕಂದ್ರೆ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಪಲಾವ್ಗಳಿಗೆಲ್ಲ. ಸೊ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ. ಸೊ ಮೆಂತ್ಯ ಸೊಪ್ಪನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ನಮಗೆ ಎಲ್ಲ ರುಬ್ಬಿ ಏನು ಮಾಡ್ತಾಯಿಲ್ಲ, ಹಾಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇರೋದು. ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಟೇಸ್ಟ್ ಜಾಸ್ತಿ ಅದೇ ಕೊಡೋದು ಮಸಾಲೆ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ಹಾಕಿ ನೀಟಾಗಿ ಆಯಿಲಲ್ಲಿ ಅದು ಗ್ರೇವಿ ಜೊತೆ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನೀಟಾಗಿ ಸ್ವಲ್ಪ ಆಯಿಲ್ ಬಿಟ್ಕೊಂಡಾದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಒಂದು 3 ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಹುಳಿ ಟೊಮೊಟೊ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ನಮಗೆ ಟೇಸ್ಟಿಗೆ ಉಪ್ಪು ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ನಂತರ ಇಲ್ಲಿ ನಾನು ರುಬ್ಬಿದ್ದು ಏನೂ ಹಾಕ್ತಾಯಿಲ್ಲ. ಸೊ ಅದಕ್ಕೋಸ್ಕರ 1-2 ಸ್ಪೂನಷ್ಟು ಇಲ್ಲಿ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಈ ಗರಂ ಮಸಾಲದಲ್ಲಿ ತೇಜದು ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ MTR ಗರಂ ಮಸಾಲ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮಸಾಲೆ ಐಟಮ್ ಸ್ವಲ್ಪ ಕಡಿಮೆ ಹಾಕಿದ್ರೂ ಅದು ಈಕ್ವಲ್ ಆಗಿಬಿಡುತ್ತೆ ನಾವು ಈ ಥರ ಗರಂ ಮಸಾಲ ಯೂಸ್ ಮಾಡೋದ್ರಿಂದ. ಸೊ ಇನ್ಸ್ಟೆಂಟಾಗಿ ಬೇಗ ಆಗಬೇಕು ಅಂದರೆ ನಮಗೆ ಯಾವುದೇ ರೀತಿ ನಮಗೆ ರುಬ್ಕೊಳ್ಬಾರ್ದು, ಬೇಗ ಆಗಬೇಕಂದ್ರೆ ಈ ಥರ ಪ್ಯಾಕೆಟ್ ಸಿಕ್ಬಿಡುತ್ತಲ್ಲ. ಸೊ ಅದನ್ನು ಹಾಕಿ ಕೂಡ ನಾವು ಪಲಾವ್ನ ಮಾಡ್ಕೊಳ್ಬೋದು. ಸೊ ಫೈನಲಿ ಇವಾಗ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ 2 ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ತೊಳೆದು ಅಕ್ಕಿ ಮಸಾಲ ಜೊತೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋವರೆಗೂ ಅದನ್ನು ಬಾಡಿಸ್ಕೊಳ್ಬೇಕಾಗುತ್ತೆ. ಸೊ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಸೊ ಇದಾದಮೇಲೆ ನಾವು ಕ್ವಾಂಟಿಟಿ ಅಕ್ಕಿ 2 ಪಾವ್ ಹಾಕಿದ್ದೀವಿ ಅಂದರೆ 4 ಲೋಟ ನೀರು ಹಾಕಬೇಕಾಗುತ್ತೆ. ಅಳತೆ ಮಾಡಿ ಇಟ್ಕೊಂಡಿರಬೇಕು. ಸೊ ಹಾಟ್ ವಾಟರ್ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಕೋಲ್ಡ್ ವಾಟರ್ ಆದರೂ ಹಾಕ್ಕೊಳ್ಬೋದು. ಸೊ ಇವತ್ತು ಎಲ್ಲ ತಿಂಡಿ ಪ್ರಿಪ್ರೇಷನ್ ಆದಮೇಲೆ ಈವ್ನಿಂಗು ಇಲ್ಲಿ ಒಂದು ಬಜಾರ್ ಹಾಕಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಸಿಕ್ತು. ಬಟ್ ಅದೇ ಊರಲ್ಲಿದ್ದೀವಿ. ಅಮ್ಮ ಮನೇಲಿದ್ದರೂ ಸಹ ಅದು ನನಗೆ ಗೊತ್ತೇ ಇರಲಿಲ್ಲ. ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದು. ಅಲ್ಲೇ ಇದ್ದೀವಿ, ಇದು ಹಾಕಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಮಕ್ಕಳೆಲ್ಲ ತುಂಬ ಕೇಳ್ತಾಯಿದ್ರು. ಸೊ ಅದು ಈವ್ನಿಂಗು 4:30 to 9:30ವರೆಗೂ ಮಾತ್ರ ಅದು ಎಂಟ್ರಿ ಇರೋದಂತೆ. ಸೊ ಫೀಸು ಎಷ್ಟು ಅಮೌಂಟ್ ಏನು ಅಂತ ಗೊತ್ತಿಲ್ಲ. ಸೊ ಇವತ್ತು ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಮಕ್ಳಿಗೆ ಹೇಳಿದ್ದೀನಿ. ಆ ಮಕ್ಕಳು ನಾವು ಮಾತ್ರ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಾವೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ನೀರೆಲ್ಲ ಬಾಯ್ಲ್ ಆಗೋಕ್ಕೆ ಶುರು ಆದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಿಲ್ ಹಾಕಿಸ್ಕೊಳ್ಬೋದು. ಬೇಗ ವಿಷಿಲ್ ತೆಗಿತೀವಿ ಅನ್ನೋರು 3 ವಿಷಿಲ್ ಹಾಕ್ಕೊಂಡ್ಬಿಟ್ಟು ತಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮದು ಅವರೆಕಾಳು ಸ್ಪೆಷಲ್. ಈ ಸೀಸನ್ನಲ್ಲಿ ಅವರೆಕಾಳಿಗೆ ಜಾಸ್ತಿ ಪ್ರಾಮುಖ್ಯತೆ ಅಲ್ವಾ. ಸೊ ಫೈನಲಿ ಅವರೆಕಾಳು ಪಲಾವ್ ರೆಡಿ ಆಯಿತು. ಈ ಚಳಿಗೆ ಅವರೆಕಾಳು ಪಲಾವ್ ಆಗಿರ್ಬೋದು. ಪಲಾವ್ ಐಟಮ್ಸು ಸ್ವಲ್ಪ ರೈಸ್ ಐಟಮ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ರೊಟ್ಟಿ ಚಪಾತಿ ಎಲ್ಲ ತಿನ್ನೋದಕ್ಕಿಂತ ಇದು ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ. ಸೊ ಫೈನಲಿ ಇವಾಗ ನಾವು ಅಂದ್ಕೊಂಡಿದ್ದ ಪ್ಲೇಸ್ಗೆ ಬಂದು ರೀಚ್ ಆದ್ವಿ. ನೀವೇ ನೋಡ್ತಾ ಇರ್ಬೋದು. ಇದು ಹೊರಗಡೆಯಿಂದ ವ್ಯೂ ಈ ಥರ ಇದೆ. ಸೊ ಇದು ಆಲ್ರೆಡಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಗೆ ಕಾಣ್ತಾ ಇರ್ಬೋದು. ಬ್ಯಾಂಗ್ಳೂರ್ ದುಬೈ ಶಾಪಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹೋದ್ವಿ, ಅಲ್ಲಿ ಟಿಕೆಟ್ ಇದೆ ಅಂತ ಹೇಳಿದ್ರು. ಸೊ 80 ರೂಪೀಸ್ ಒಬ್ಬರಿಗೆ ಟಿಕೆಟ್ ಇತ್ತು. ಸೊ ಟಿಕೆಟ್ ಎಲ್ಲ ತೊಗೊಂಡ್ವಿ. ಅಮ್ಮ ನಾನು ಮಕ್ಕಳು ಮಾತ್ರ ಹೋಗಿದ್ದಿತ್ತು.
ಸನ್ನಿಧಿ ಆಲ್ರೆಡಿ ನಾವು ಹೋದಾಗಲೇ 7 ಆಗೋಗಿತ್ತು, 2 ಅವರ್ಸ್ ಲೇಟ್ ಆಗಿತ್ತು. ಸೊ ಹೋದರೆ ಒಳಗಡೆ ಎಲ್ಲ ತುಂಬ ಇರುತ್ತೆ, ನೋಡೋದಕ್ಕೆ ಟೈಮೇ ಸಾಕಾಗಲ್ಲ. ಯಾಕೆಂದರೆ 9:30ಗೆ ಲಾಸ್ಟ್ ಇತ್ತಲ್ವ, ಸೊ ಆಗಲ್ಲ ಅಂತ ಅಂದ್ಕೊಂಡು ಬಂದುಬಿಟ್ಟಿದ್ದೀವಲ್ಲ, ಇನ್ನು ಮತ್ತೆ ವಾಪಸ್ ಏನು ಹೋಗೋದು ಅಂತೇಳ್ಬಿಟ್ಟು ನಾನೇ ಗಾಡೀಲಿ ಕರ್ಕೊಂಡು ಬಂದಿದ್ದೆ. 2 ಟ್ರಿಪ್ ತೊಗೊಂಡಿದ್ವಿ. ಅಮ್ಮ ನಡ್ಕೊಂಡು ಬಂದರು, ಮಿಡಲ್ ನಾನು ಮತ್ತೆ ಪಿಕ್ ಮಾಡಿ ಅಮ್ಮನ ಕರ್ಕೊಂಡು ಬಂದ್ವಿ. ಸೊ ಆ ಪ್ಲೇಸಸ್ ಬಂದ್ವಿ. ಸನ್ನಿಧಿಗಂತೂ ತುಂಬ ಖುಷಿ ಆಯಿತು. ಯಾವುದೋ ಏನೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರನೇ ಇತ್ತು. ದುಬಾಯ್ ಥೀಮ್ನಲ್ಲಿ ಮಾಡಿದರು ಎಲ್ಲ, ಪ್ರತಿಯೊಂದು ಅಲ್ಲಿ ಡೆಕೋರೇಷನ್ ಆಗಿರ್ಬೋದು ಎಲ್ಲ ಎಷ್ಟು ಎಫರ್ಟ್ಸ್ ಹಾಕಿ ಮಾಡಿದಾರೋ ಗೊತ್ತಿಲ್ಲ. ನೋಡೋಕೆ ಏನೋ ಒಂಥರ ಯಾವುದೋ ಬೇರೆ ಪ್ಲೇಸ್ಗೆ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಸನ್ನಿಧಿ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ಲು ಅಂತಲೇ ಹೇಳ್ಬೋದು ಆ ಪ್ಲೇಸಸ್ಗೆ. ಮಕ್ಕಳಿಗೆ ಯಾವ ಪ್ಲೇಸಸ್ ಏನು ಅಂತ ಗೊತ್ತಿಲ್ಲ ಅಂದ್ರೂ ಅವ್ರು ನಾವು ಕರ್ಕೊಂಡು ಹೋದಾಗ ಅವ್ರು ಖುಷಿ ಪಡ್ತಾರಲ್ವ, ಅದೇ ನಮಗೊಂದು ಎಫರ್ಟ್ಸ್ ಅನ್ನಿಸ್ಬಿಡುತ್ತೆ. ಅದರಲ್ಲಿ ಈ ರಜೆ ಕೊಟ್ಟಾಗಂತೂ ಮಕ್ಕಳು ಮನೇಲೇ ಇದ್ದು ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಬರೀ ನಿದ್ದೆ ಮಾಡೋದು, ಅದೇ ಆ್ಯಕ್ಟಿವಿಟೀಸ್ ಮಾಡಿಬಿಡ್ತಾರೆ. ಓದ್ಕೊಳ್ಳಿ ಬರ್ಕೊಳ್ಳಿ ಅಂತಂದರೆ ರಜದಲ್ಲೂ ಓದೋದಕ್ಕೆ ಮೈಂಡ್ ಅವ್ರಿಗೆ ಒಪ್ಕೊಳ್ಳೋದಿಲ್ಲ ಅಲ್ವಾ. ನಾವೇ ಹೇಗೆ ಆರಾಮಾಗಿರಬೇಕು ಅಂತೀವೋ ಮಕ್ಕಳು ಮೈಂಡ್ಸೆಟ್ಟು ಅದೇ ರೀತಿ ಇರುತ್ತೆ. ನಾವು ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೂ ಅದೇ ಮೈಂಡ್ಸೆಟ್ ಇರ್ತಿತ್ತಲ್ವ. ರಜೆ ಇದ್ದಾಗ ಬುಕ್ ತೆಗೆಯೋದು ಅಂದರೆ ಸ್ವಲ್ಪ ಕಷ್ಟನೇ ಅಲ್ವಾ. ಸೊ ಅವಳು ಅದರಲ್ಲೆಲ್ಲ ಎಂಜಾಯ್ ಮಾಡ್ಕೊತಾ ಇದ್ಲು. ಸೊ ಹಾಗೆ ಬಂದಿದ್ವಲ್ಲ ಅಂತೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅಟ್ರಾಕ್ಷನ್ ಮಾಡೋದಕ್ಕೆ ಏನೇನು ಥರ ಮಾಡ್ತಾರೆ ಅಲ್ವಾ, ಏನೋ ಒಂದು ಫನ್ ಥರನೂ ಅನ್ನಿಸ್ತು. ಇನ್ನು ಒಳಗಡೆ ಎಲ್ಲ ಇಲ್ಲಿಂದನೇ ಕಾಣ್ತಾ ಇರ್ಬೋದು, ಸ್ವಲ್ಪ ಪ್ಲೇ ಥಿಂಗ್ಸು, ಪ್ಲೇ ಏರಿಯಾ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ಇದೆಲ್ಲ ಔಟ್ಕಮ್ ಈ ಥರ ಇತ್ತು. ಈ ಥರ ಎಲ್ಲ ಇದ್ದಿದ್ದನ್ನೆಲ್ಲ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಈ ದುಬೈದು ಏನು ಮಾಡಿದಾರಲ್ಲ ಥೀಮು, ಎಲ್ಲ ಸುತ್ತಲೂ ವಾಲ್ ಪೋಸ್ಟರ್ಗಳು ಎಲ್ಲ ಒಂಥರ ರಿಯಲಿಸ್ಟಿಕ್ಕಾಗಿ ಕಾಣೋ ಥರನೇ ಮಾಡಿದರು. ಗೋಡೆಗಳಿಗೆಲ್ಲ ಒಂದು ವಾಲ್ಗಳಿಗೆಲ್ಲ ಪೇಸ್ಟ್ ಮಾಡಿದ್ದು. ಸೊ ಒಂದು ಬ್ರಿಡ್ಜ್ ಇತ್ತಲ್ಲ, ಸೊ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿದೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ಇನ್ನು ನೋಡಿ ಪ್ಲೇ ಏರಿಯಾ ಎಲ್ಲ ರೆಡಿ ಇತ್ತು. ಸನ್ನಿಧಿ ಅಂತೂ ಅಲ್ಲಿಗೆ ಹೋಗಬೇಕು, ಅಲ್ಲಿ ಪ್ಲೇ ಆಡಬೇಕು. ಇದು ಇವಾಗ ನಮ್ಮ ಕಡೆ ಇವಾಗ ಈ ಮಾರ್ಚ್ ಏಪ್ರಿಲ್ ಬರ್ತಾ ಇದ್ದಾಗೆ ಊರುಗಳಲ್ಲಿ ಹಬ್ಬಗಳು ಮಾಡ್ತಾರೆ, ಊರಹಬ್ಬ ಅಂತ. ಆ ಟೈಮಲ್ಲಿ ಈ ಥರ ಎಲ್ಲ ಹಾಕ್ತಾರೆ, ಒಂದು ಜಾತ್ರೆ ಮೇಳಗಳಲ್ಲಾಗಿರ್ಬೋದು. ಸೊ ಮಕ್ಕಳಂತೂ ಆಡೋದಕ್ಕೆ ಕಾಯ್ತಾ ಇರ್ತಾರೆ. ಇಲ್ಲೂ ಅಷ್ಟೇ ತುಂಬ ಆಡಬೇಕು ಅಂತಲೇ ಬೇಗ ಬಾರಮ್ಮ ಅಂತ ಮಿಡಲಲ್ಲಿ ಬಂದು ನನಗೆ ಇದು ಮಾಡ್ತಾನೆ ಇದ್ಲು. ಸೊ ನಾನು ಹಾಗೆ ಇರಪ್ಪ, ಇನ್ನೂ ಬೇಜಾನ್ ಟೈಮ್ ಇದೆ, ಇನ್ನೂ 7:30, ಆಲ್ಮೋಸ್ಟ್ 2 ಅವರ್ಸ್ ಟೈಮ್ ಇದೆ ಅಲ್ಲ, ಸ್ಪೆಂಡ್ ಮಾಡ್ಬೋದು ಬಿಡು ಅಂತ ಅಂದ್ಕೊಂಡು. ಬಟ್ ಜನಗಳು ಏನು ಅಷ್ಟೊಂದಿರಲಿಲ್ಲ. ಸೊ ಅದರಿಂದ ನಮಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಏನಿತ್ತು ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಈ ಥರ ಕ್ರಿಯೇಟಿವಿಟಿಯಾಗಿ ಮಾಡಿರೋರ್ಗೇ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಅವ್ರ ಪೇಷನ್ಸ್ ಆಗಿರ್ಬೋದು, ಇದೇ ಥೀಮಲ್ಲೇ ಮಾಡಬೇಕು ಅನ್ನೋದು ಮೈಂಡ್ಸೆಟ್ ಇಟ್ಕೊಂಡು ತುಂಬ ದಿನಗಳಿಂದ ಶ್ರಮಪಟ್ಟು ಈ ಥರ ಎಲ್ಲ ಡಿಸೈನ್ ಮಾಡಿರ್ತಾರೆ. ಕ್ರಿಯೇಟಿವಿಟಿಯಾಗಿ ಏನು ಬಂದಿರುತ್ತೋ ಸೇಮ್ ಅದೇ ಥರನೇ ಮಾಡೋದು. ಆ ಕ್ರಿಯೇಟಿವ್ ಮೈಂಡ್ಸೆಟ್ ಇರೋರ್ಗೇ ಗೊತ್ತಾಗುತ್ತೆ ಅದ್ರದ್ದು ಎಷ್ಟು ಕಷ್ಟ ಇರುತ್ತೆ ಅಂತಲ್ಲ. ನಾವು ಹೋಗಿ 5 ನಿಮಿಷ 10 ನಿಮಿಷ ಅಲ್ಲಿ ಇಲ್ಲ 1 ಅವರ್ ಆಗಿರ್ಬೋದು ಟೈಮ್ ಸ್ಪೆಂಡ್ ಮಾಡಿ ಬಂದುಬಿಡ್ತೀವಿ. ಸೊ ಅದು ಎಫರ್ಟ್ಸ್ನು ನಾವು ಲೆಕ್ಕ ಹಾಕ್ಕೊಳ್ಬೇಕಾಗುತ್ತೆ, ಎಷ್ಟು ಇದಾಗಿ ಮಾಡಿದ್ದಾರೆ ಅಲ್ವಾ ಅಂತ. ಸೊ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಯಾವುದೋ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಈ ಥರ ಯಾವುದೇ ಒಂದು ಮೇಳಗಳಾಗಿರ್ಬೋದು, ಅದು ಮಾಡೋದ್ರ ಹಿಂದೆ ನೂರಾರು ಜನ ಶ್ರಮನೂ ಸಹ ಇರುತ್ತೆ. ಸೊ ಹೀಗೆ ಎಲ್ಲ ಏನು ವಾಲಲ್ಲೆಲ್ಲ ಹಾಕಿದ್ರಲ್ಲ ಅದೆಲ್ಲ ಪಿಕ್ಚರ್ಸ್ಗಳೆಲ್ಲ ಒಂಥರ ರಿಯಲಿಸ್ಟಿಕ್ ಆಗೇ ಕಾಣಿಸ್ಬಿಡ್ತು ನಮಗೆ. ಅದೊಂಥರ ಚೆನ್ನಾಗಿ ಮಾಡಿದರು, ಪ್ರಿಂಟ್ ತೆಗ್ದಿರೋದಾಗಿರ್ಬೋದು. ಸೊ ಎಲ್ಲ ಆಯಿತು, ನೋಡ್ಕೊಂಡ್ವಿ. ನಾವು ಒಳಗಡೆ ಏನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ಆಲ್ಮೋಸ್ಟ್ ನಾನು ಹೊರಗಡೆಯಿಂದನೇ ನೋಡಿದೆ, ಬರೀ ಪ್ಲೇ ಏರಿಯಾನೇ ಅಷ್ಟೆಲ್ಲ ಗೇಮ್ಸ್ಗಳು ಮಕ್ಳಿಗೆ ಆಡೋ ಅಂಥದ್ದೇ ಇದ್ದಿದ್ದರಿಂದ ಗೊತ್ತಾಯ್ತು. ಇನ್ನು ಅದು ಬಿಟ್ಟರೆ ಇನ್ನೇನಿರೋದಿಲ್ಲ ಅಂತ. ಸೊ ಹಾಗೆ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳನ್ನ ಅಟ್ರಾಕ್ಷನ್ ಮಾಡೋದು ಇದು ಒಂದು ಹೆಸ್ರು ಅಂತ ಅನಿಸುತ್ತೆ. ಸೈಡ್ ವಾಲ್ಗಳಲ್ಲಿ ಹಾಗೆ ಪ್ಲೈನ್ ಇದ್ದರೆ ನಮಗೇನು ಅದರದ್ದು ಎಫೆಕ್ಟ್ ಗೊತ್ತಾಗಲ್ಲ ಅಂತ ಪ್ರತಿಯೊಂದು ವಾಲಲ್ಲೂ ಒಂದು ಸೀನರೀಸ್ ಆಗಿರ್ಬೋದು, ಒಂದು ಡ್ರಾಯಿಂಗು, ಒಂದು ನೇಚರು, ಒಂದು ಇಂಡಸ್ಟ್ರಿಯಲ್ ಇರೋದಾಗಿರ್ಬೋದು, ನಮ್ಮ ನೇಚರ್ ಪಿಕ್ಚರ್ ಆಗಿರ್ಬೋದು, ಅನಿಮಲ್ಸು, ಪ್ಲ್ಯಾನೆಟ್ಟು ಪಿಕ್ಚರ್ಸ್ಗಳು ಎಲ್ಲ ಪ್ರತಿಯೊಂದು ಹಾಕಿದರು. ಇನ್ನು ಎಲ್ಲೇ ಯಾವುದೇ ಮೇಳಕ್ಕೆ ಹೋಗಲಿ ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ ಅಂತೂ ಖಂಡಿತವಾಗೂ ಇದ್ದೇ ಇರುತ್ತೆ. ನಾನು ತುಂಬ ವೀಡಿಯೋಸ್ಗಳಲ್ಲಿ ಆಲ್ಮೋಸ್ಟ್ ಹೇಳಿದ್ದೀನಿ.
ಎಲ್ಲೋದ್ರೂ ಈ ಮಕ್ಳಿಗೆ ಆಗಿರ್ಬೋದು, ಈ ಹೆಣ್ಮಕ್ಳಿಗೆ ಏನು ಐಟಮ್ಸು ಇಲ್ಲ ಕಣ್ಣಿಗೆ ಬೀಳಲ್ಲ ಅನ್ನೋದೇನಿಲ್ಲ, ಪ್ರತಿಯೊಂದು ಇದು ಅಟ್ರಾಕ್ಷನ್ ಆಗಿಬಿಟ್ಟಿರುತ್ತೆ. ಅವ್ರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳು ಎಲ್ಲೋದ್ರೂ ಶಾಪಿಂಗ್ ಮಾಡೋದು ಒಂದು ಹಾಬೀಸ್ ಆಗಿದ್ದೇ ಇರುತ್ತೆ ಅವ್ರಿಗೆ. ಯಾವುದು ಇಲ್ಲ ಇಲ್ಲ ಅಂದ್ಕೊಂಡ್ರು ಅದು ಏನಾರು ಒಂದು ತೊಗೊಂಡು ಬಂದೇ ಬರ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಮೇಳಗಳಲ್ಲೂ ಜಾಸ್ತಿ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿರೋ ಥರ ಅವ್ರ ಐಟಮ್ಸ್ಗಳೇ ಜಾಸ್ತಿ ಇರುತ್ತೆ. ಸೊ ಏನೇನು ಮೇಳದಲ್ಲಿ ಏನೇನು ಅವೈಲೇಬಲ್ ಇತ್ತು ಒಂದು ರಿಬ್ಬನ್ ಆಗಿರ್ಬೋದು, ಹೇರ್ ಬ್ಯಾಂಡು, ಪ್ರತಿಯೊಂದು ಹೆಣ್ಮಕ್ಳು ಯೂಸ್ ಮಾಡೋದೇ ಅಲ್ಲಿ ಅವೈಲೇಬಲ್ ಹಾಕ್ಕೊಂಡಿದ್ರು, ಮೇಳ ಹಾಕ್ಕೊಂಡಿದ್ರು. ಸೊ ಅದನ್ನೆಲ್ಲ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಏನಾದ್ರು ಬೇಕಾಗಿದ್ದರೆ ಐಟಮ್ಸ್ ತುಂಬ ಇಂಪಾರ್ಟೆಂಟ್ ಇರೋವಂಥವು ಆದರೆ ಮಾತ್ರ ತೊಗೊಳ್ಳೋಣ ಅಂದ್ಕೊಂಡು ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಸೊ ಎಲ್ಲ ಆಯಿತು, ನೀವೇ ನೋಡ್ತಾ ಇರ್ಬೋದು. ಪ್ರತಿಯೊಂದು ಏನೇನು ಐಟಮ್ಸ್ ಇದೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಕ್ಲಿಪ್ಸು ಅವು ಇವು ಇಯರಿಂಗ್ಸ್ಗಳೇ ಜಾಸ್ತಿ ಇತ್ತು. ಇನ್ನು ಪ್ಲೇ ಏರಿಯಾಕ್ಕೆ ಹೋಗೋದಕ್ಕಂತೂ ಮಕ್ಕಳಂತೂ ಕಾಯ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಒಳಗಡೆ ಕರ್ಕೊಂಡು ಬಂದೆ. ಸೊ ಒಂದೊಂದು ಆಟಕ್ಕೆ ಒಂದೊಂದು ಅಮೌಂಟ್ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಆಡ್ತೀವಿ ಅಂತ ಹೇಳಿದ್ರು. ಸೊ ಖುಷಿ ಆಡೋಲ್ಲ ಅಂತಿದ್ಲು. ಸೊ ಸನ್ನಿಧಿಗೋಸ್ಕರ ಒಬ್ಬಳೇ ಹೋಗ್ತಾಳಲ್ವ ಅಂತೇಳ್ಬಿಟ್ಟು ಅವಳನ್ನ ಫೋರ್ಸ್ ಮಾಡಿ ಬಲವಂತ ಮಾಡಿ ಕಳಿಸಿದಾಯಿತು. ಸೊ ಪರ್ ಹೆಡ್ಡು 100 ರೂಪೀಸ್ ಅಂತ ಹೇಳಿದ್ರು. ಸೊ ಅದನ್ನು ಆಡಿಸ್ದೆ. ಸೊ ಖುಷಿಪಟ್ಟಳು. ಒಂದು 3 ರೌಂಡ್ಸಿಂದ 4 ರೌಂಡ್ಸ್ ಆಡಿಸ್ತಾರಷ್ಟೇ ಅದು. ಸೊ ಅದು ನಾವು ಸಹ ಜಾತ್ರೆಗಳಲ್ಲಿ ಎಲ್ಲ ಹಬ್ಬಗಳಲ್ಲಿ ಮೇಳಗಳಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಆಡ್ತೀವಿ. ಬಟ್ ಏನೋ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇತ್ತು ಅದೆಲ್ಲ ಆಡೋದಕ್ಕೆ. ಮಕ್ಳನ್ನ ಮಾತ್ರ ಆಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಕರ್ಕೊಂಡು ಬಂದಿದ್ದೀನಿ. ಸುಮಾರು ಒಂದು 10ರಿಂದ 12 ಆಟಗಳ ಮೇಲೆ ಇತ್ತು ಅಂತಲೇ. ಸೊ ಅವ್ರು ಯಾವ್ದ್ಯಾವ್ದು ಇಷ್ಟಪಡ್ತಾರೋ ಅವ್ರಿಗೆ ಯಾವುದು ಆಡೋಕ್ಕಾಗುತ್ತೋ ಅದನ್ನು ಮಾತ್ರ ಆಡಿಸ್ದೆ. ಇನ್ನು ಖುಷಿ ದೊಡ್ಡ ದೊಡ್ಡದು ಒಂದು ಇದೆಲ್ಲ ಅದನ್ನು ಆಡಬೇಕು ಅಂದರು. ಸೊ ಅದಕ್ಕೆ ಯಾರ ಜೊತೇಲಿ ಬೇಕು, ನಾನು ಅದನ್ನು ಆಡೋಕೆ ನಂಗೆ ಸ್ವಲ್ಪ ಸ್ಕೇರಿ ಅಂತಲೇ ಅನಿಸುತ್ತಪ್ಪ, ಆಟಗಳೆಲ್ಲ ನಾನು ಆಡೋದಿಲ್ಲ. ಸೊ ಮಕ್ಳಿಗೆ ಮಾತ್ರ ಇಷ್ಟ ಆಗಿರೋದು ಆಡಿಸ್ತೀನಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಒಂದು ಆಟ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ಸೊ ನೋಡ್ತಾ ಇರ್ಬೋದು, ದೊಡ್ಡದೊಂದು ಬಿಗ್ ಒನ್ ಇದೆ, ಅದರ ಆಟವನ್ನು ಆಡ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೆ ಜೊತೇಲಿ ಯಾರು ಒಬ್ಬರು ಇರಬೇಕು. ಬಟ್ ನಾನಂತೂ ಹೋಗೋಕ್ಕಂತೂ ರೆಡಿ ಇರಲಿಲ್ಲ. ನನಗೂ ಸ್ವಲ್ಪ ಭಯನೇ ಅಂಥದ್ದು ಎಷ್ಟು ಹೈಟ್ ಆಗಿರೋದಕ್ಕೆಲ್ಲ ಆಡೋಕ್ಕೆ. ಸೊ ಫೈನಲಿ ಇದು ಎಲ್ಲದೂ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ದುಬೈ ಶಾಪಿಂಗ್ ಥೀಮ್ ಅಂತ ಮಾಡ್ಕೊಂಡು ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಏನೋ ಒಂದು ಡೇ ಒಂದು 2 ಅವರ್ಸ್ ಒಂದು ಸ್ಪೆಂಡ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡೋದ್ವಿ. ಹಾಲಿಡೇ ಇದ್ದಿದ್ದರಿಂದ ಅವ್ರಿಗೂ ಸ್ವಲ್ಪ ಮೈಂಡು ಫ್ರೆಶ್ ಆಯಿತು ಅಂತ ಹೇಳ್ತಾ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರಿಗೆ ತುಂಬ ಥ್ಯಾಂಕ್ ಯು. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ಸಹ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗ್ತಿದೆ. ಹಾಗೆ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದೆ ಹೊಸ ಹೊಸ ವಿಡಿಯೋಗಳ ಜೊತೆ ಹೊಸ ಕಂಟೆಂಟು ಜನಗಳಿಗೆ ಯೂಸ್ ಆಗುವಂಥ ಇನ್ಫಾರ್ಮೇಷನ್ ಖಂಡಿತವಾಗೂ ಕೊಡ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.